ಡಿ ಎ ಗೌಡರ ವಿಚಾರವಾಗಿ ಇವತ್ತಿನ ದಿನ ನಾವೆಲ್ಲ ಅವರ ವಿಚಾರಗಳನ್ನು ಸ್ಮರಣೆಗಳನ್ನು ಮಾಡ್ತಾ ಈ 70ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಡಿ ಎ ಗೌಡರು ಏನು ಮಾಡಿದ್ದಾರೆ ಅದನ್ನು ನಾವು ಸ್ಮರಣೆ ಮಾಡಿದ್ರೆ ಮಾತ್ರಕ್ಕೆ ಸಾಕಾಗಲ್ಲ, ಅವರ ದಾರಿಯನ್ನು ನಾವು ಅನುಸರಿಸಬೇಕಾಗುತ್ತೆ. ಏನು ಅವರು ಚಿಕ್ಕವರಿಂದ ಬೆಳೆದು ಅವರ ಕಷ್ಟ ಸುಖಗಳನ್ನೆಲ್ಲ ನೋಡಿಕೊಂಡು ನನ್ನಂಥ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು, ಆ ರೀತಿ ಒಳ್ಳೆಯ ಜೀವನವನ್ನು 4-6 ಜನಕ್ಕೆ ಕೊಡಬೇಕು. ಊಟದ ವಿಷಯ ಆಗಿರ್ಬೋದು, ಅದೇ ಥರ ಜ್ಞಾನದ ವಿಷಯ ಆಗಿರ್ಬೋದು. ಅದೇ ಪ್ರಕಾರವಾಗಿ ಆ ಊಟದ ಮುಖೇನ ಮೊದಲನೇದಾಗಿ ಅವರು ಶಕ್ತಿಯನ್ನು ತುಂಬಿದ್ದಾರೆ ಎಲ್ರಿಗೂ. ನಮ್ಗೆ ಯಾರಿಗಾದ್ರೂ ಶಕ್ತಿ ಇಲ್ಲ ತಗೊಳ್ಳೋದಕ್ಕೆ ಅಂತಂದರೆ ಬನ್ನಿ ನಾನು ಕೊಡಿಸ್ತೀನಿ ಅಂತ ಹೇಳಿ ರೇಷನ್ ಕಾರ್ಡ್ ಬೇಕಾಗಿಲ್ಲ, ಏನಿಲ್ಲ, ಅವರೊಂದು ಮಾತಿದ್ರೆ ಸಾಕು ಅಲ್ಲಿ ಅಕ್ಕಿ ಸಿಗ್ತಾ ಇತ್ತು. ಅದಾದಮೇಲೆ ಈ ಬಡಾವಣೆಗೆ ನಾವು ಹೊಸದಾಗಿ ಬಂದಿದ್ದೀವಿ, ನಮಗೆ ಮಕ್ಕಳಿಗೆ ಒಳ್ಳೆ ಓದು ಒಳ್ಳೆ ಜ್ಞಾನ ಬೇಕು ಅಂತಂದರೆ ಒಳ್ಳೆ ಸ್ಕೂಲ್ ಬೇಕು, ಎಲ್ಲಿ ನಮಗೆ ಸೀಟ್ ಸಿಗ್ತಾ ಇಲ್ಲ, ಯಾವುದೇ ರೀತಿ ಆಧಾರ ಇಲ್ಲ ಅಂದಾಗ ಇಲ್ಲಿ ಬನ್ನಿ ನಾನು ಸ್ಕೂಲಲ್ಲಿ ಸೇರಿಸ್ಕೊತೀನಿ. ಯಾಕೆ ಅಂದರೆ ತಂದೆ ತಾಯಿಗಳಿಗೆ ಊಟ ಪ್ರಧಾನವಾದರೆ ಮಕ್ಕಳಿಗೆ ವಿದ್ಯೆ ಪ್ರಧಾನ. ಯಾಕೆ ಅಂದರೆ ನಾಳೆ ದಿನ ಬೆಳೆದು ಅವರು 4-6 ಜನಕ್ಕೆ ಪೋಷಣೆ ಮಾಡಬೇಕು ಅಥವಾ 4-6 ಜನಕ್ಕೆ ಒಳ್ಳೆ ವಿದ್ಯೆಯನ್ನು ಒಳ್ಳೆ ಮಾರ್ಗದರ್ಶನವನ್ನು ಸೂಚನೆ ಮಾಡಬೇಕು ಅಂತಂದರೆ ಈಗಿನ ಮಕ್ಕಳೇ ನಾಳೆ ದಿನ ಒಳ್ಳೆ ವಿದ್ಯಾರ್ಥಿಗಳು, ಅದೇ ರೀತಿ ಒಳ್ಳೆಯ ರೀತಿಯಾದಂತಹ ಮಾರ್ಗದರ್ಶಕರು ಆಗ್ತಾರೆ. ಅದೇ ಪ್ರಕಾರ ನಮ್ಮ ಡಿ ಎ ಗೌಡರ ಸಾರು ಕೂಡ ಅಷ್ಟೇ, ಈಗ 70ನೇ ವರ್ಷ ಅಂತ ಏನು ಹೇಳ್ತಾ ಇದ್ದಾರೆ, ಆ 7 ನಂಬರ್ ಏನಿದೆ ನಮಗೆ ಸಪ್ತ ಚಿರಂಜೀವಿ ಅಂತ ಹೇಳುತ್ತೆ. ಉಪ್ಪು ಕರ್ಪೂರ ಅದೆರಡೂ ಕೂಡ ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಆದರೆ ಉಪ್ಪಿನಿಂದ ಬೆಂಕಿ ಹಚ್ಚೋಕ್ಕಾಗುತ್ತಾ? ಆಗಲ್ಲ. ಅದೇ ಪ್ರಕಾರವಾಗಿ ಕರ್ಪೂರ ಬೆಳಗಿ ತನ್ನನ್ನು ತಾನು ಕರಗಿಸಿಕೊಂಡು ಯಾವ ರೀತಿ ಬೆಳಕನ್ನು ಕೊಡುತ್ತೋ ಹಾಗೆ ಡಿ ಎ ಗೌಡರು ಅಷ್ಟೇ ನಮ್ಮ ಈ ಸ್ಕೂಲನ್ನಾಗಲಿ ಅವರ ಮಕ್ಕಳನ್ನಾಗಲಿ ತಮ್ಮನ್ನು ತಾವು ಕರಗಿಸಿಕೊಂಡು ಈ ಸ್ಕೂಲನ್ನು ಆ ಜ್ಞಾನವನ್ನು ಎಲ್ರಿಗೂ ಕೂಡ ಹಂಚುತ್ತಾ ಇದ್ದಾರೆ. ಆ ಪ್ರಕಾರವಾಗಿ ಆ ತಂದೆ ದಾರಿಯಲ್ಲೇ ಈ ಮಕ್ಕಳು ಕೂಡ ಬೆಳೆದು ಇನ್ನಷ್ಟು ಈ ವಿದ್ಯೆ ಸಾಗರವನ್ನು ಇನ್ನೂ ಹೆಚ್ಚಾಗಿ ಎಲ್ರಿಗೂ ಕೂಡ ಹಂಚುತ್ತಾ ಇದೇ ರೀತಿ ಅವರ ಒಂದು ಅನುಗ್ರಹವನ್ನು ಅವರ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಈ ಮೂಲಕ ಸಭೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹರಿ ಓಂ ಸ್ವಸ್ತಿ.